ಆನಂದರೂಪಂ ದೃಷ್ಟ್ವಾಪಿ ಲೋಕೋ ಭೌತಿಕಮೇವ ತು ಮನ್ಯತೆ ವಿಷ್ಣುರೂಪಂ ಚ ಅಹೋ ಭ್ರಾಂತಿರ್ಬಹುಸ್ಥಿತ. ಭಾಗವತದ 3ನೇ ಸ್ಕಂದದ 2ನೇ ಅಧ್ಯಾಯದ 13ನೇ ಶ್ಲೋಕದ ಶ್ರವಣ ನಾವು ನಡೆಸಿದ್ದೇವೆ. ಅದರಲ್ಲಿ ಬೇರೆ ಬೇರೆ ವ್ಯಾಖ್ಯಾನಕಾರರು ಹೇಳಿದ ಅಭಿಪ್ರಾಯಗಳನ್ನು ಈಗಾಗಲೇ ಗಮನಿಸಿದ್ದೇವೆ. ಮತ್ತು ವಿಜಯಧ್ವಜರು ಯಾದವಾರರು ಹೇಳಿದ ಅಭಿಪ್ರಾಯಗಳನ್ನು ಕಳೆದ ದಿವಸ ನೋಡಿದ್ದೇವೆ. ಈಗ ಬನ್ನಂಜೆ ಗೋವಿಂದಾಚಾರ್ಯರು ಹೇಳಿದ ಅರ್ಥಗಳು ಮತ್ತು ವಿಮರ್ಶೆ ಅದನ್ನು ಗಮನಿಸೋಣ. ಬನ್ನಂಜೆ ಗೋವಿಂದಾಚಾರ್ಯರು ಸಂಪಾದಿಸಿದ ಭಾಗವತ ತಾತ್ಪರ್ಯ ಗ್ರಂಥದಲ್ಲಿ ಅನಂತ ತೀರ್ಥರು ಅಂತ ಒಂದು ಅಭಿಪ್ರಾಯವನ್ನು ಹೇಳ್ತಿರ್ತಾರೆ. ಮೇಲಿನ ಮೇಲೆ ಇಲ್ಲೂ ಕೂಡ ಹೇಳಿದ್ದಾರೆ ಅನಂತ ತೀರ್ಥರ ಅಭಿಪ್ರಾಯ. ಆದರೆ ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿಲ್ಲ. ಯಾಕೆಂದರೆ ವಿಜಯಧ್ವಜರು ಹೇಳಿದ ಅರ್ಥಕ್ಕೆ ಆ ಅನಂತ ತೀರ್ಥರ ಅಭಿಪ್ರಾಯ ಸಮಾನವಾಗಿಯೇ ಇದೆ. ವಿಜಯಧ್ವಜರು 2 ಅರ್ಥಗಳನ್ನು ಹೇಳಿದ್ದಾರೆ. ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಅದರಲ್ಲಿ 2ನೇ ಅರ್ಥ ಮತ್ತು ಅನಂತ ತೀರ್ಥರು ಹೇಳಿದ ಅರ್ಥ ಒಂದೇ ಆಗಿದೆ. ಭಗವಂತನ ಸೃಷ್ಟಿಯನ್ನು ಆತ ಸೃಷ್ಟಿ ಮಾಡಬೇಕೆಂಬ ಆದೇಶವನ್ನು ಮುಂದುವರಿಸಿದಂತಹ ಚತುರ್ಮುಖ ಬ್ರಹ್ಮ ಅನೇಕ ಅದ್ಭುತ ಸಂಗತಿಗಳನ್ನು ಸೃಷ್ಟಿಸಿದ್ದಾನೆ, ಹೌದು. ಆದರೆ ಅದೆಲ್ಲವೂ ಕೂಡ ನೀಚವಾದದ್ದು, ತುಂಬ ಕೆಳಮಟ್ಟದ್ದು. ಯಾಕೆಂದರೆ ರಾಜಸೂಯಾಗದ ಪ್ರಸಂಗದಲ್ಲಿ ಕೃಷ್ಣನನ್ನು ನೋಡಿದಂಥ ಜ್ಞಾನಿಗಳಿಗೆ ಹೀಗೆ ಕಾಣಿಸ್ತು. ಭಗವಂತನ ಸೌಂದರ್ಯ ಅನಂತವಾದದ್ದು. ಆದ್ದರಿಂದ ಅದನ್ನು ಗಮನಿಸಿದರೆ, ಅದಕ್ಕೆ ಹೋಲಿಸಿದರೆ ಜಗತ್ತಿನ ಸೃಷ್ಟಿಯನ್ನು ಮಾಡಲಿಕ್ಕೆ ಹೊರಟಿರುವಂತಹ ಈ ಚತುರ್ಮುಖ ಬ್ರಹ್ಮನ ಸೃಷ್ಟಿ ಕೌಶಲ ಏನಿದೆ ಅದು ಅರ್ವಾಕ್ ಉಪಗತಂ ಹೀನಂ ಜಾತಂ ಅಂತ ಹೀಗೆ ಅದು ತುಚ್ಛವಾಗಿ ಕಂಡುಬಂತು. ಭಗವಂತನ ದಿವ್ಯ ಸೌಂದರ್ಯದೆದುರಿಗೆ ಚತುರ್ಮುಖ ಬ್ರಹ್ಮ ಸೃಷ್ಟಿಸಿದ ಯಾವ ಸೌಂದರ್ಯ ಇದೆ ಅಂಥದ್ದು ಅಂತ ಜನರಿಗೆ ಕಾಣಿಸಿತು ಅಂತ ಅದರ ತಾತ್ಪರ್ಯ. ಇದನ್ನೇ ವಿಜಯಧ್ವಜರು ಹೇಳಿದ್ದಾರೆ. ಅದರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೊರಟಿಲ್ಲ. ಗೋವಿಂದಾಚಾರ್ಯ ಏನು ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಅವರ ದೃಷ್ಟಿಯಲ್ಲಿ ಭಾಗವತ ತಾತ್ಪರ್ಯದ ಸ್ಕಂದ ಪುರಾಣದ ಈ ಶ್ಲೋಕ ಏನಿದೆ ಅದರ ಪಾಠ ಆನಂದರೂಪಂ ದೃಷ್ಟ್ವಾತು. ಬೇರೆ ಪಾಠಗಳಲ್ಲಿ ದೃಷ್ಟ್ವಾಪಿ ಅಂತಿದ್ರೆ ಇವರು ದೃಷ್ಟ್ವಾತು ಅಂತ ಹೇಳ್ತಾರೆ. ಮುಂದೆ ಲೋಕೋ ಭೌತಿಕಮೇವತ್ತು, ಅದು ಸರಿ ಇದೆ. ಮನ್ಯತೆ ವಿಷ್ಣುರೂಪಂ ಚ ಅಹೋ ಭ್ರಾಂತಿರ್ ಬಹುಸ್ಥಿತ ಅಂತ ಬೇರೆ ಕಡೆ ಇದ್ರೆ ಇವರು ಬಹುಸ್ಥಿತ ಅಂತ ಅದನ್ನು ಹೇಳ್ತಾರೆ. ಈ ಪಾಠದ ವ್ಯತ್ಯಾಸ ಇರುವುದಲ್ಲದೆ ಅವರು ತ್ರಿಲೋಕ ಎಂಬ ಶಬ್ದಕ್ಕೆ 3 ಲೋಕ ಅಂತ ಅರ್ಥ ಹೇಳೋದಿಲ್ಲ. ಹೊರತು ಸಾತ್ವಿಕರು, ರಾಜಸರು, ತಾಮಸರು ಅಂತ ಅರ್ಥ ಹೇಳ್ತಾರೆ. ತೇನ ಯೋಗ್ಯತಾ ವಿಶೇಷಮಾಹ ತ್ರಿವಿಧೋ ಲೋಕ ಇತಿ ಚ ಮೂಲೆ ಧ್ವನಿತಂ. ಭಗವಂತನ ಈ ರೂಪವನ್ನು ನೋಡಿ ಸಾತ್ವಿಕರು ಒಂದು ರೀತಿ, ರಾಜಸರು ಒಂದು ರೀತಿ, ತಾಮಸರು ಒಂದು ರೀತಿ, ಎಲ್ಲರೂ ಹೀಗೆ ಭ್ರಮಿಸಿದರು ಅಂತ ಅವರ ಅಭಿಪ್ರಾಯ. ಅದನ್ನು ಹೇಗೆ ಅಂತ ಅನ್ನೋದನ್ನ ಮುಂದೆ ನೋಡೋಣ. ಶ್ಲೋಕದಲ್ಲಿ ಆನಂದ ರೂಪಂ ದೃಷ್ಟ್ವಾ ತೂ ಅಂತ ಇದೆ. 2 ಬಾರಿ ತೂ ಇದೆ. ಆ 2 ಬಾರಿ ತೂ ಇದ್ದದ್ದು ಅನೇಕ ಜನರಿಗೆ, ವಿದ್ವಾಂಸರಿಗೆ, ಸಂಪಾದನೆ ಮಾಡುವವರಿಗೆ ಅದು ಅರ್ಥ ಆಗಲಿಲ್ಲ. ಆದ್ದರಿಂದ ಒಂದು ಕಡೆ ತೂ ತೆಗೆದು ಅದರ ಜಾಗದಲ್ಲಿ ಚ ಅಂತ ಹಾಕಿಬಿಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಮತ್ತೆ ಚ ಅಂತ ಹಾಕಿಬಿಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಆದರೆ ಅನ್ವಯ ಮಾಡುವಾಗ ಆನಂದರೂಪಂ ಅಪಿ ದೃಷ್ಟ ಅಂತ ಅನ್ವಯವನ್ನು ತೋರಿಸಿದ್ದಾರೆ ಗೋವಿಂದಾಚಾರ್ಯ. ತಾವು ಹೇಳುವ ಅನ್ವಯ ಅಲ್ಲ. ಆನಂದರೂಪಂ ದೃಷ್ಟ್ವಾಪಿ ಅಂತೇನು ಪಾಠ ಇದೆ, ದೃಷ್ಟ್ವಾಚ ಅಂತ ಪಾಠ ಇದೆ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅನ್ವಯ ಹೇಗೆ ಅಂದರೆ ಆನಂದ ರೂಪಮಪಿ ದೃಷ್ಟ ಅಂತ ಹೀಗೆ ಗೋವಿಂದಾಚಾರ್ಯ ಹೇಳ್ತಾರೆ. ವಸ್ತುತಃ ಗೋವಿಂದಾಚಾರ್ಯ ಹೇಳುವಂತೆ ಆನಂದ ರೂಪಂ ದೃಷ್ಟ್ವಾಚ ಅಂತ ಪಾಠ ಇಲ್ಲವೇ ಇಲ್ಲ. ಇರಬಹುದು, ಅವ್ರು ನೋಡಿದ ಪುಸ್ತಕದಲ್ಲಿ ಎಲ್ಲಾದರೂ ಇರಬಹುದು. ನಾವು ನೋಡಿದ 2 ಪುಸ್ತಕಗಳಲ್ಲಂತೂ
ಆನಂದ ರೂಪಂ ದೃಷ್ಟ ಅಪಿ ಅಂತಲೇ ಪಾಠ ಇದೆ. ಮತ್ತೆ ಗೋವಿಂದಾಚಾರ್ಯರು ಕೂಡ ಆನಂದ ರೂಪಂ ದೃಷ್ಟ ಚ ಅಂತ ಪಾಠ ಇದೆ ಅಂತ ಹೇಳಿ ಪರರು ಮಾಡುವ ಅನ್ವಯವನ್ನು ತೋರಿಸ್ತಾರೆ. ಆನಂದ ರೂಪಂ ಅಪಿ ದೃಷ್ಟ ಅಂತ ಹೀಗೆ ಅನ್ವಯ ಮಾಡ್ತಾರೆ ಕೆಲವರು, ಚ ಅಂತ ಪಾಠ ಇಟ್ಕೊಂಡು, ಆದರೆ ಸರಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ತೂ ಅಂತ ಹೇಳಬೇಕು. ತೂ ಅಂತ ಯಾಕೆ ಹೇಳಬೇಕು ಅಂದ್ರೆ, 3 ಥರದ ಜನ ಇದ್ದಾರೆ. ಸಾತ್ವಿಕರು, ರಾಜಸರು, ತಾಮಸರು ಅಂತ 3 ಥರದ ಜನ ಇದ್ದಾರೆ. ತೂ ಅನ್ನೋದು ಆ ಜನರ ವ್ಯತ್ಯಾಸವನ್ನು ತೋರಿಸ್ತದೆ. ಆದ್ರಿಂದ ಲೋಕಃ ಅಂತ ಮುಂದೇನಿದೆ, ಇದನ್ನ ಆನಂದ ರೂಪಂ ದೃಷ್ಟ ಲೋಕಸ್ತು ಅಂತ ಹೀಗೆ ಓದ್ಕೋಬೇಕು. ತೂ ಅನ್ನೋದನ್ನು ಲೋಕದ ಅನಂತರ ಇಟ್ಕೋಬೇಕು ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಹೀಗೆ ಸಾತ್ವಿಕರು ಒಂದು ರೀತಿಯಾಗಿ, ರಾಜಸರು ಒಂದು ರೀತಿಯಾಗಿ, ತಾಮಸರು ಒಂದು ರೀತಿಯಾಗಿ ಭಾವಿಸಿದರು ಅಂತ ಅವರು ಅದನ್ನ ಹೇಳ್ತಾರೆ. ಸಾತ್ವಿಕರಾದವರಿಗೂ ಕೂಡ ಭೀಷ್ಮ, ಧರ್ಮರಾಜ ಮೊದಲಾದವರಿಗೆ ಕೃಷ್ಣನು ಈ ದೇಹ ಪಾಂಚಭೌತಿಕವಾಗಿಯೇ ಕಂಡಿತ್ತು ಅಂತ ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯ, ಮಹಾಭಾರತ, ಭಾಗವತ ಇತ್ಯಾದಿ ಕಡೆಗಳಲ್ಲಿ ಬಂದಿರುವ ವಿಷಯಗಳನ್ನು ಸಂಗ್ರಹಿಸಿ ಹೇಳ್ತಾರೆ. ಆ ವಿಷಯ ಸರಿನೇ, ಅನೇಕ ಜನರಿಗೆ, ಯುಧಿಷ್ಠಿರನಿಗೂ ಕೂಡ ಇದೊಂದು ಭೌತಿಕ ದೇಹ ಅಂತ ಕಂಡಿತ್ತು. ಆದ್ದರಿಂದ ಅವನ ರಕ್ಷಣೆಗೆ ಸೈನ್ಯವೊಂದನ್ನು ಕಳಿಸ್ತೇನೆ ಅಂತ ಯಾವಾಗಲೂ ಆಲೋಚನೆ ಮಾಡ್ತಿದ್ದ. ಅವನಿಗೆ ಕೃಷ್ಣ ಭಗವಂತ ಅಂತ ಗೊತ್ತಿಲ್ಲ ಅಂತಲ್ಲ, ಆದರೆ ಆ ಅರಿವು ಆವಾಗ ಕಣ್ಮರೆ ಆಗ್ತಿತ್ತು. ಆ ಕಣ್ಮರೆ ಆದಾಗ ನಮ್ಮ ಬಂಧು, ನಮಗೆ ಅತ್ಯಂತ ಆಪ್ತನಾದವನು, ಪ್ರೀತಿಪಾತ್ರನಾದವನು, ಅವನಿಗೇನು ಧಕ್ಕೆ ಆಗಬಾರ್ದು, ಅವನ ಕೂದಲು ಕೊಂಕಬಾರದು ಅನ್ನೋ ದೃಷ್ಟಿಯಿಂದ ಸೈನ್ಯವನ್ನು ಕಳಿಸಬೇಕು ಅಂತ ಯಾವತ್ತೂ ಅವನು ಕಾತರನಾಗಿರ್ತಿದ್ದ. ಭೀಷ್ಮರಂತೂ ಅವನ ಮೇಲೆ ಬಾಣ ಪ್ರಯೋಗ ಮಾಡಿದಾಗ ಅಲ್ಲಿ ರಕ್ತ ಚಿಮ್ಮಿ ಬಂತು. ಅರ್ಜುನನ ರಥಕ್ಕೆ ಸಾರಥಿಯಾದ ಕೃಷ್ಣನ ಮೇಲೆ ಕೂಡ ತಾನು ಬಾಣ ಪ್ರಯೋಗ ಮಾಡಿದೆ. ಕವಚ ಒಡೆದು ರಕ್ತ ಬಂತು. ಆ ಒಂದು ದೃಶ್ಯವನ್ನು ನಾನು ಯಾವತ್ತೂ ಸ್ಮರಣೆ ಮಾಡ್ಕೊಳ್ತೇನೆ ಅಂತ ಹೇಳ್ತಿರ್ತಾರೆ. ಅನೇಕ ಯಾದವರು ಕೂಡ ಅವನನ್ನೊಬ್ಬ ಸರ್ವೋತ್ತಮ ದೇವತೆ ಅಂತ ತಿಳಿಲಿಲ್ಲ, ಒಬ್ಬ ಸಾಮಾನ್ಯ ಯಾದವ ಅಂತ ಮಾತ್ರ ತಿಳಿದ್ರು ಅಂತ ಇದೇ 3ನೇ ಸ್ಕಂದದ ಇದೇ 2ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕದಲ್ಲಿ ಅದು ಬಂದಿದೆ. ಸಾತ್ವತಾಂ ವೃಷಭಂ ಸರ್ವೇ ಭೂತಾವಾಸಂ ಅಮಂಸತ ಅಂತ. ಹೀಗೆ ಸಾತ್ವಿಕರು ತಿಳಿದ್ರು, ರಾಜಸರು ಮತ್ತೊಂದು ಬಗೆಯಾಗಿ, ತಾಮಸರು ಮತ್ತೊಂದು ಬಗೆಯಾಗಿ ತಿಳಿದ್ರು. ಸಾತ್ವಿಕರು ಕೂಡ ಕೆಲವರು ಆತನನ್ನ ಅದ್ಭುತವಾದ ಸೌಂದರ್ಯ ಅಂತ ತಿಳಿದ್ರು, ಕೆಲವರು ನಾವೆಲ್ಲೂ ನೋಡಿರಲಿಲ್ಲ ಇಂಥ ಸೌಂದರ್ಯ ಇರಬಹುದು ಅಂತ ತಿಳಿದ್ರು ಅಂತ. ಹೀಗೆ ಗೋವಿಂದಾಚಾರ್ಯರು ಅದನ್ನು ಅಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ನಾನು ಅವ್ರು ಹೇಳಿದ್ದನ್ನೇ ಸ್ವಲ್ಪ ಮುಂದೆ ಡೆವಲಪ್ ಮಾಡುವನಿದ್ದೇನೆ. ಆದರೆ ಸಾತ್ವಿಕರು, ರಾಜಸರು, ತಾಮಸರು ಅಂತ ತ್ರಿಲೋಕ ಅನ್ನೋ ಶಬ್ದಕ್ಕೆ ಅರ್ಥ ಮಾಡಬೇಕು ಅನ್ನೋದು ಮಾತ್ರ ನನಗೂ ಸಮ್ಮತವೇ ಆಗಿದೆ. ಆ ಅರ್ಥವನ್ನೇ ನಾನು ನೆಚ್ಚಿಕೊಂಡು ಅದನ್ನು ಮುಂದೆ ಹೇಳುವನಿದ್ದೇನೆ. ಸಾತ್ವಿಕರಲ್ಲೂ ಕೂಡ ಅವನು ಭಗವಂತ ಅಂತ ಭೀಷ್ಮ, ಯುಧಿಷ್ಠಿರ ಮೊದಲಾದವರಿಗೆ ಗೊತ್ತಿತ್ತು. ಆದರೆ ನಡುವೆ ಜ್ಞಾನ ಕಣ್ಮರೆ ಆಗ್ತಿತ್ತು ಅಂತ ಬಂತು. ಆದ್ದರಿಂದ ಅವನನ್ನು ಭೌತಿಕ ದೇಹವುಳ್ಳವನು, ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಕೆಲವರು ತಿಳ್ಕೊತಿದ್ರು. ಇನ್ನು ಕೆಲವರು ಭಗವಂತ ಕೃಷ್ಣನೇ, ಆದರೆ ಅವನು ಭೌತಿಕ ದೇಹವನ್ನು ಧರಿಸಿ ಬಂದಿದ್ದಾನೆ ಅಂತ ಕೆಲವರು ತಿಳ್ಕೊತಿದ್ರು. ಕೆಲವು ಹಾಗೆ ವಾದ ಮಾಡುವವರು ಇವತ್ತಿಗೂ ಕೆಲವರಿದ್ದಾರೆ. ಅನೇಕ ಬೇರೆ ಬೇರೆ ಪಂಥಗಳಲ್ಲಿ ಭಗವಂತನನ್ನ ರಾಮ, ಕೃಷ್ಣ ಇತ್ಯಾದಿ ರೂಪವುಳ್ಳವನು ಅಂತ ಒಪ್ಪಿದ್ರು, ಆ ಅವತಾರ ಮಾಡಿದ್ದಾನೆ ಒಪ್ಪಿದ್ರು ಕೂಡ ಅವನಿಗೆ ಭೌತಿಕ ದೇಹವನ್ನು ತಾನೇ ತನ್ನ ಇಚ್ಛೆಯಿಂದ ಪಡಿತಾನೆ ಅಂತ ಹೇಳುವವರಿದ್ದಾರೆ. ಆಗಲೂ ಕೆಲವರಿದ್ದರು. ಅವನನ್ನ ಭಗವಂತ ಅಂತ ತಿಳಿದೇ ಇರಲಿಲ್ಲ ಕೆಲವರು, ತಿಳಿದಿದ್ರೂ ಕೂಡ ಅವನು ಭೌತ ದೇಹವನ್ನು ಪಡಿತಾನೆ ಅಂತ ಹೇಳ್ತಿದ್ರು ಕೆಲವರು. ಇದೇ ಆ ಸಾತ್ವಿಕರ ದೃಷ್ಟಿಕೋನ. ತುಂಬಾ ಸಾತ್ವಿಕರಾದವರು, ಸಾತ್ವಿಕರಾದವರು ಚತುರ್ಮುಖಾದಿಗಳು ಹಾಗೆಂದು ತಿಳಿತಿರಲಿಲ್ಲ. ಆದರೆ ಕೆಳಗೆ ಬಂದಂತೆ ಇಂದ್ರ ಮೊದಲಾದ ದೇವತೆಗಳು ಈತನನ್ನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಕೆಲವು ಬಾರಿ ಭಾವಿಸಿ ಬಿಡ್ತಿದ್ರು. ಇದು ಒಟ್ಟಾರೆ ಸಾತ್ವಿಕರ ದೃಷ್ಟಿಕೋನ. ಅಂತೂ ಅಲ್ಲಿ 2 ಭಾಗ. ಅವನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳಿದ ಸಾತ್ವಿಕರು ಕೆಲವರು, ಪ್ರಾರಬ್ಧ ಕರ್ಮದ ವಶದಿಂದಾಗಿ
ಆ ಥರ ತಪ್ಪು ತಿಳಿದವರು ಕೆಲವರು. ಸಾಮಾನ್ಯ ಮನುಷ್ಯ ಅಲ್ಲ ಭಗವಂತನೇ, ಆದರೆ ತನ್ನ ಇಚ್ಛೆಯಿಂದ ಭೌತ ದೇಹ ತಿಳಿದಿದ್ದಾನೆ ಅಂತ ಹೇಳುವರು ಇನ್ನು ಕೆಲವರು. ರಾಜಸರಂತೂ ಆತನನ್ನು ಕೆಲವು ಬಾರಿ ಭಕ್ತಿಯಿಂದ ಭರಿಸ್ತಾರೆ, ಕೆಲವರಿಲ್ಲ. ಅವರು ಆತನಿಗೆ ಭೌತಿಕ ದೇಹ ಇದೆ ಅಂತ ಹೇಳ್ತಾರೆ. ತಾಮಸರು ಆತನನ್ನು ದ್ವೇಷಿಸ್ತಾರೆ, ಅವರು ಆತನಿಗೆ ಭೌತ ದೇಹ ಇದೆ ಅಂತ ಹೇಳ್ತಾರೆ. ಹೀಗೆ ಸಾತ್ವಿಕರು, ರಾಜಸರು, ತಾಮಸರು ಮೂರು ಸ್ವಭಾವದ ಜನ ಅವನ ಜ್ಞಾನಾನಂದಾತ್ಮಕವಾದ ದೇಹ ಅವರ ಕಣ್ಣೆದುರಿಗೆ ಕಂಡು ಬಂದರೂ ಕೂಡ ಅದನ್ನು ಅವರು ನಂಬದೆ ಭೌತಿಕ ದೇಹವುಳ್ಳವನು ಅಂತಲೇ ಭಾವಿಸಿಬಿಟ್ರು. ಇದು ಗೋವಿಂದಾಚಾರ್ಯ ಹೇಳಿದ ಅರ್ಥ. ಅದನ್ನೇ ಸ್ವಲ್ಪ ನಾನು ವಿವರಿಸಿದನಷ್ಟೆ. ಆದರೆ ಈ ಅರ್ಥ ಬರಲಿಕ್ಕೆ ಆನಂದ ರೂಪಂ ದೃಷ್ಟ್ವಾ ತೂ ಅಂತಲೇ ಏನು ಬರಬೇಕಾಗಿಲ್ಲ. ಗೋವಿಂದಾಚಾರ್ಯ ದೃಷ್ಟ್ವಾ ತೂ ಅಂತಲೇ ಹೇಳ್ತಾರೆ. ತೂ ಅನ್ನೋದು ಲೋಕ ಅನ್ನೋದ್ರ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು. ಲೋಕಸ್ತು ಅರ್ಥಾತ್ ಸಾತ್ವಿಕ, ರಾಜಸ, ತಾಮಸ ಈ ಮೂರು ಸ್ವಭಾವದ ಜನರಂತೂ ತೂ ಅನ್ನೋದು ವೈಶಿಷ್ಟ್ಯವನ್ನು ತೋರಿಸ್ತದೆ. ಒಬ್ಬರು ಸಾತ್ವಿಕರ ಹೀಗೆ, ಒಬ್ಬರು ರಾಜಸರ ಹಾಗೆ, ತಾಮಸರ ಹಾಗೆ ಭಾವಿಸಿದರು ಅಂತ ವ್ಯತ್ಯಾಸವನ್ನು ತೋರಿಸ್ತದೆ ಅಂತಾರೆ. ಮುಂದೆ ದೃಷ್ಟ್ವಾ ಭೌತಿಕಮೇವ ತೂ ಅಂತಿದ್ದಿಲ್ಲ, ಅಲ್ಲೂ ತೂ ಅಂತಲೇ ಇರಬೇಕು. ಯಾಕೆಂದರೆ ಅಹೋ ಭ್ರಾಂತಿರ್ ಬಹುಸ್ಥಿತ, ಭ್ರಾಂತಿಯೇ ಅನೇಕ ರೀತಿಯಾಗಿದೆ. ಜಗತ್ತಿನಲ್ಲಿ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಭ್ರಾಂತಿ ಬರ್ತದೆ. ಅದೆಲ್ಲರಿಗೂ ಬರೋದಿಲ್ಲ, ಕೆಲವರಿಗೂ ಬರ್ತದೆ. ಹಗ್ಗವನ್ನು ನೋಡಿ ಹಾವು ಅಂತ ಕೆಲವರಿಗೂ ಭ್ರಾಂತಿ ಬರ್ತದೆ, ಎಲ್ಲರಿಗೂ ಬರೋದಿಲ್ಲ. ಆದರೆ ಈ ಜ್ಞಾನಾನಂದಾತ್ಮಕವಾದ ಶರೀರವುಳ್ಳ ಭಗವಂತನನ್ನು ನೋಡಿ ಜಗತ್ತಿನ ಅನೇಕ ಜನರಿಗೆ, ಸಾತ್ವಿಕ, ರಾಜಸ, ತಾಮಸರಿಗೆ, ಬಹುತೇಕ ಜನರಿಗೆ ಹೀಗೆ ಭ್ರಾಂತಿ ಬಂದ್ಬಿಡುತ್ತಲ್ಲ ಅನ್ನೋದೊಂದು ಆಶ್ಚರ್ಯಕರವಾದ ಸಂಗತಿ. ಹಾಗಿದ್ದರಿಂದ ಭ್ರಾಂತಿ ಎನ್ನುವುದು ಅನೇಕ ಥರ ಅಂತ ಹೇಳಲಿಕ್ಕೆ ಭೌತಿಕಮೇವ ತೂ ಅನ್ನೋ ಅವ್ಯಯ ಬೇಕು. ಮತ್ತೆ ಇವರು ಸಾತ್ವಿಕ, ರಾಜಸ, ತಾಮಸರೆಂಬ ಮೂರು ವಿಧದ ಜನ ಅಂತ ತಿಳಿಸ್ಲಿಕ್ಕೋಸ್ಕರ ಆನಂದ ರೂಪಂ ದೃಷ್ಟ್ವಾ ತೂ ಲೋಕಃ ಅನ್ನುವಲ್ಲಿ ತೂ ಶಬ್ದ ಬೇಕು. ಹೀಗೆ ಮೂರು ಜನರಲ್ಲಿನ ವ್ಯತ್ಯಾಸವನ್ನು ತೋರಿಸಲಿಕ್ಕೋಸ್ಕರ ಒಂದು ತೂ, ಅವರ ಭ್ರಾಂತಿಯಲ್ಲಿನ ವ್ಯತ್ಯಾಸವನ್ನು ತೋರಿಸಲಿಕ್ಕೋಸ್ಕರ ಇನ್ನೊಂದು ತೂ ಬೇಕು ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಇದರ ಹೊರತಾಗಿ ಆನಂದ ರೂಪಂ ದೃಷ್ಟ್ವಾ ತೂ ಅಂತಿದ್ದುದನ್ನ ಯಾರೋ ವಿದ್ವಾಂಸರು ಎರಡು ಕಡೆ ತೂ ಇದ್ರೆ ಚೆನ್ನಾಗಿರೋದಿಲ್ಲ ಅಂತ ಭಾವಿಸಿ ಆನಂದ ರೂಪಂ ದೃಷ್ಟ್ವಾ ಚ ಅಂತ ಅಥವಾ ಅಪಿ ಅಂತ ಮಾಡಿಬಿಟ್ಟಿದ್ದಾರೆ ಅಂತ ಗೋವಿಂದಾಚಾರ್ಯರು ಅದನ್ನು ಟೀಕೆ ಮಾಡ್ತಾರೆ. ಅದರ ಬಗ್ಗೆ ಕೆಲವು ಅಂಶಗಳನ್ನು ನಾವು ಗಮನಿಸಬೇಕು. ಈ ದೃಷ್ಟ್ವಾ ಅಪಿ ಅಂತಿದ್ರೂ ಕೂಡ ಅರ್ಥ ಚೆನ್ನಾಗಿದ್ದೇ ಇದೆ. ಆನಂದ ರೂಪನಾದ ಭಗವಂತನನ್ನು ನೋಡಿದ್ರೂ ಕೂಡ ಇವರಿಗೆ ಭ್ರಾಂತಿಯೇ ಬಂತಲ್ಲ, ಚೆನ್ನಾಗೇ ಇದೆ ಆ ಪಾಠ, ಅದಕ್ಕೇನು ತೊಂದರೆ ಆಗಿದೆ. ಆನಂದ ರೂಪಂ ಅಪಿ ದೃಷ್ಟ್ವಾ ಅಂತ ನೀವು ಹೇಳಿದಿರಿ ಅಷ್ಟೇ, ಹಾಗೆ ಅನ್ವಯ ಮಾಡ್ಕೋತಾರೆ ಇನ್ನೊಬ್ಬರು ಅಂತ ನೀವು ಅನ್ವಯ ಮಾಡಿದಿರಿ. ಆನಂದ ರೂಪಂ ಅಪಿ ದೃಷ್ಟ್ವಾ ಅಂತ ಯಾರು ಅನ್ವಯ ಮಾಡಿಲ್ಲ, ನಾನೂ ಮಾಡಲಿಲ್ಲ. ಆನಂದ ರೂಪಂ ದೃಷ್ಟ್ವಾಪಿ, ಆನಂದ ರೂಪವಾದ ವಿಷ್ಣು ಶರೀರವನ್ನು ಕಂಡರೂ ಕೂಡ ಅಂತ ಅರ್ಥ ಚೆನ್ನಾಗಿದೆ. ಹಾಗೆ ಅಷ್ಟು ಸ್ವಯಂ ಮೂಲ ರೂಪನಾದ ನಾರಾಯಣನೇ ಇಲ್ಲಿ ಎಳೆದು ಬಂದರೂ ಕೂಡ, ಅವನ ಶರೀರ ಜ್ಞಾನಾನಂದಾತ್ಮಕವಾಗಿದ್ದರೂ ಕೂಡ ಅದನ್ನು ಭೌತಿಕ ಎಂಬುದಾಗಿ ತಿಳಿದು ಬಿಟ್ರಲ್ಲ ಅಂತ ಹೀಗೆ ಪಾಠ ಚೆನ್ನಾಗೇ ಇದೆ. ತೂ ಅಂತ ಅಲ್ಲೇನು ಇರಬೇಕಾಗಿಲ್ಲ, ತೂ ಅಂತಲೇ ಇರಬೇಕಾಗಿಲ್ಲ. ಗೋವಿಂದಾಚಾರ್ಯ ಹೇಳಿದ ಅರ್ಥ ಸರಿ, ಆದರೆ ಅರ್ಥ ಅಪಿ ಅಂತಿದ್ರೂ ಬಂದೇ ಬರ್ತದೆ. ಮತ್ತೆ ನೀವು ಈ ಸರ್ವಮೂಲಗಳ ಪಾಠವನ್ನು ಸಂಪಾದನೆ ಮಾಡುವಾಗ ಗೋವಿಂದಾಚಾರ್ಯರು ಋಷಿಕೇಶ ತೀರ್ಥರು, ಪರಿಮಾರ ಮಠದ ಮೂಲ ಪುರುಷರು ಬರೆದಿಟ್ಟ ಪಾಠವನ್ನು ಸಾಮಾನ್ಯವಾಗಿ ಅವಲಂಬಿಸ್ತೇವೆ. ಋಷಿಕೇಶ ತೀರ್ಥರ ಪಾಠ ಪರಿಮಾರ ಮಠದಲ್ಲಿ ಏನಿದೆ ಒಂದು ಗ್ರಂಥ, ಅದರಲ್ಲಿ ತತ್ವ ವಿವೇಕ, ಗೀತಾ ಭಾಷ್ಯ, ನ್ಯಾಯ ವಿವರಣ ಮತ್ತು ಖಂಡಾರ್ಥ ನಿರ್ಣಯ ಅಥವಾ ಕರ್ಮ ನಿರ್ಣಯ ಮತ್ತು ಭಾಗವತ ತಾತ್ಪರ್ಯ, ಋಗ್ಭಾಷೆ ಇವು ಇಲ್ಲ. ಇದು ನೀವೇ ಹೇಳ್ತೀರಿ. ತತ್ವ ವಿವೇಕ ಇಲ್ಲ, ಆದರೆ ತತ್ವ ಸಂಖ್ಯಾನ ಇದೆ ಅಂತ ಹೇಳ್ತೀರಿ ನೀವು. ಋಷಿಕೇಶ ತೀರ್ಥರು ಎರಡು ಹಸ್ತಪ್ರತಿಗಳನ್ನು ಮಾಡಿಟ್ಟಿರಬಹುದು. ಒಂದರಲ್ಲಿ ಸುಧಾ, ಬ್ರಹ್ಮಸೂತ್ರ ಭಾಷ್ಯ ಮೊದಲಾದ ಪ್ರಧಾನ ಗ್ರಂಥಗಳಿವೆ. ಇನ್ನೊಂದರಲ್ಲಿ ಇದೇ ತತ್ವ ವಿವೇಕ, ಗೀತಾ ಭಾಷ್ಯ, ನ್ಯಾಯ ವಿವರಣ, ಖಂಡಾರ್ಥ ನಿರ್ಣಯ, ಭಾಗವತ ತಾತ್ಪರ್ಯ, ಋಗ್ಭಾಷ್ಯ ಇತ್ಯಾದಿಗಳು ಇದ್ದಿರಬೇಕು.
ಆದರೆ ಆ ಎರಡನೇ ಹಸ್ತಪ್ರತಿ ಎಲ್ಲೋ ಕಣ್ಮರೆ ಆಯಿತು. ಸಾಮಾನ್ಯವಾಗಿ ಅದು ಪಲಿಮಾರು ಮಟ್ಟದಲ್ಲಿ ಕೂಡ ಉಳಿಯಲಿಲ್ಲ. ಅದೀಗ ಉಳಿದಿರುವುದರಲ್ಲಿ ಅಲ್ಲಿ ನಾವು ಅದನ್ನು ನೋಡಬಹುದು. ಅದರಲ್ಲಿ ಈಗಾಗಲೇ ನಾವು ಹೇಳಿದಂತೆ ತತ್ವವಿವೇಕ, ಗೀತಾಭಾಷ್ಯ, ಖಂಡಾರ್ಥನಿರ್ಣಯ, ಭಾಗವತ ತಾತ್ಪರ್ಯ, ಭಾಷ್ಯ ಇವು ಇಲ್ಲ. ಭಾಗವತ ತಾತ್ಪರ್ಯ ಇಲ್ಲ ಅಂತ ಅನ್ನೋದು ಮುಖ್ಯ. ಹಾಗಾದರೆ ಭಾಗವತ ತಾತ್ಪರ್ಯವನ್ನು ಗೋವಿಂದಾಚಾರ್ಯರು ಹೇಗೆ ಸಂಪಾದನೆ ಮಾಡಿದರು ಅಂದರೆ, ಮತ್ತೊಂದು ಹಸ್ತಪ್ರತಿ, ಎರಡನೇ ಹಸ್ತಪ್ರತಿ, ಕೆಲವು ಒಂದನೇದರಲ್ಲಿ ಕೆಲವು ಗ್ರಂಥ, ಮತ್ತೊಂದರಲ್ಲಿ ಇನ್ನು ಕೆಲವು ಗ್ರಂಥಗಳು ಏನು ಋಷಿಕೇಶ ತೀರ್ಥರು ಬರೆದಿಟ್ಟಿದ್ರು. ಆ ಎರಡನೇದ್ದೇನು ಕಣ್ಮರೆಯಾಗಿತ್ತು, ಆ ಕಣ್ಮರೆಯಾಗಿತ್ತು ಪ್ರಾಯ ಅದು ರಘುವರಿ ತೀರ್ಥರು ಅಂತ ಪಲಿಮಾರು ಮಠದವರು ಮತ್ತೊಬ್ಬರು, ಅವರಿಗೆ ಆ ಪ್ರತಿ ಸಿಕ್ಕು ಆ ಮೂಲ ಕೋಶಕ್ಕೆ ಅನುಸಾರವಾಗಿ ತಾವು ಇನ್ನೊಂದು ಪ್ರತಿಯನ್ನು ಮಾಡಿಟ್ಟಿದ್ದಾರೆ. ಅದರಲ್ಲಿ ತತ್ವವಿವೇಕ ಮೊದಲಾದದ್ದು ಕಾಣಿಸ್ತದೆ. ಅಂತೂ ಋಷಿಕೇಶ ತೀರ್ಥರು ಬರೆದಿಟ್ಟದನ್ನು ಮೂಲ ಕೋಶ ಅಂತ ಹೇಳ್ತಾರೆ ಗೋವಿಂದಾಚಾರ್ಯ. ಅದರಲ್ಲಿ ಮೂಲ ಕೋಶದಲ್ಲಿ ಒಂದು ಇದೆ, ಇನ್ನೊಂದು ಇರಲಿಲ್ಲ. ಈಗ ನೀವೇನು ಭಾಗವತ ತಾತ್ಪರ್ಯ ಸಂಪಾದನೆ ಮಾಡಿದ್ದೀರಿ, ಅದು ರಘುವರಿ ತೀರ್ಥರು ಬರೆದಿಟ್ಟ ಒಂದು ಹಸ್ತಪ್ರತಿಯನ್ನು ಗಮನಿಸಿ ನೀವು ಸಂಪಾದನೆ ಮಾಡಿದ್ದೀರಿ. ಅದು ಋಷಿಕೇಶ ತೀರ್ಥರು ಬರೆದಿಟ್ಟದ್ದೇ ಹಸ್ತಪ್ರತಿ ನಿಮಗೆ ಸಿಕ್ಕಿಲ್ಲ, ಅದೆಲ್ಲೂ ಲುಪ್ತ ಆಗಿದೆ ಅಂತ ನೀವೇ ಹೇಳ್ತೀರಿ. ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷೆ ಇತ್ಯಾದಿಗಳಿಗೆ ಆಧಾರವಾಗಿ ಋಷಿಕೇಶ ತೀರ್ಥರು ಬರೆದಿಟ್ಟದ್ದೇ ಇದೆ. ಆದರೆ ಭಾಗವತ ತಾತ್ಪರ್ಯ ಭಾಷೆ ಇತ್ಯಾದಿಗಳಿಗೆ ಆಧಾರವಾಗಿ ಋಷಿಕೇಶ ತೀರ್ಥರೇ ಅವರ ಹಸ್ತದಿಂದಲೇ ಬರೆದದ್ದು ಈಗ ಸಿಕ್ತಿಲ್ಲ, ಇನ್ಯಾರ್ದೋ ಒಂದನ್ನು ಅವಲಂಬಿಸಿದಿರಿ. ನೀವೇ ಅನೇಕ ಕಡೆ ಹೇಳ್ತೀರಿ ಇವೆಲ್ಲ ಸ್ವಲ್ಪ ಅಸ್ತವ್ಯಸ್ತ ಆಗಿವೆ, ಋಷಿಕೇಶ ತೀರ್ಥದ ಹಸ್ತಪ್ರತಿಯಲ್ಲಿಯೂ ಕೂಡ ಆಕಸ್ಮಿಕ ಪ್ರಮಾದದಿಂದ ಏನೋ ತಪ್ಪಾಗಿರಬಹುದು ಅಂತ ನೀವೇ ಕೆಲವು ಕಡೆ ಅಭಿಪ್ರಾಯ ಪಡ್ತೀರಿ. ಹಾಗಿರುವಾಗ ರಘುವರಿ ತೀರ್ಥರ ಹಸ್ತಪ್ರತಿಯಲ್ಲಿ ಇಂತಹ ಅಸ್ತವ್ಯಸ್ತತೆಗಳು ಯಾಕೆ ಬಂದಿರಬಾರದು? ಹೇಗೆ ಅದನ್ನು ತೀರ್ಮಾನಿಸುವುದು ಹೇಗೆ? ತೂ ಅಂತಲೇ ಎರಡೂ ಕಡೆ ಇರಬೇಕು, ಅಪಿ ಅಂತ ಇರಲೇಬಾರದು, ಅಪಿ ಅಂತ ಅನ್ನುವುದು ವಿದ್ವಾಂಸರು ಬೇಕಂತೆ ಮಾಡಿದ ಪ್ರಮಾದ ಅಂತ ನೀವು ಹೇಗೆ ಘಂಟಾಘೋಷವಾಗಿ ಖಡಾಖಂಡಿತವಾಗಿ ಹೇಳ್ತೀರಿ? ನಿಮಗೆ ಯಾವ ಹಸ್ತಪ್ರತಿ ಸಿಕ್ಕಿದೆ ಅದರಲ್ಲಿ ಎರಡೂ ಕಡೆ ತೂ ಅಂತಿದೆ, ಅದನ್ನು ಇಟ್ಕೊಂಡು ನೀವು ಸಂಪಾದನೆ ಮಾಡಿದ್ದೀರಿ, ಅದಕ್ಕೆ ಅರ್ಥ ಹೇಳ್ತದೆ. ಇನ್ನೊಬ್ಬರು ಯಾರಿಗೆ ಮತ್ತೊಂದು ಹಸ್ತಪ್ರತಿ ಸಿಕ್ಕಾಗ ಅವರು ಅದನ್ನು ಅಪಿ ಅಂತಿದ್ದದನ್ನು ಇಟ್ಕೊಂಡು ಹಾಗೆ ಮುಂದುವರಿಸಿದ್ದಾರೆ, ಹಾಗೆ ಅರ್ಥ ಬರೆದಿದ್ದಾರೆ. ಈ ಸದ್ಯದಲ್ಲಿ ಗೋವಿಂದಾಚಾರ್ಯ ಆಗಲಿ, ಮತ್ಯಾರ್ಯ ಆಗಲಿ, ನ್ಯಾವಾಚಾರ್ಯ ಆಗಲಿ, ಇದೇ ನಾನು ಹೇಳಿದ್ದೆ ಸರ್ವಮೂಲದ ಪಾಠ, ನಾನು ಹೇಳಿದ್ದೆ ಆಚಾರ್ಯರಿಗೆ ಸಮ್ಮತವಾದ ಪಾಠ ಅಂತ ಹೇಳುವ ಪರಿಸ್ಥಿತಿ ಇಲ್ಲ. ಹಾಗೆ ಹೇಳಿದ್ರು ಅದನ್ನೆಲ್ಲರೂ ಒಪ್ಪೋದಿಲ್ಲ, ಸುಮ್ಮನೆ ನಾವು ಹೇಳ್ಕೋಬಹುದು ಅಷ್ಟೇ. ಅದಕ್ಕೆ ಗೋವಿಂದಾಚಾರ್ಯ ಅಭಿಪ್ರಾಯನೂ ಏನು ಹೊರತಲ್ಲ. ಅವರು ನಮ್ಮ ನಾಡಿನ ಬಹಳ ದೊಡ್ಡ ವಿದ್ವಾಂಸರು, ನಾವೆಲ್ಲ ಅವರಿಂದ ಉಪಕೃತರು, ಅವರ ವಿಷಯ ಬೇರೆ. ಆದರೆ ಇಂಥ ವಿಷಯದಲ್ಲಿ ಅವ್ರು ಹೇಳಿದ ಮಾತು ಅಂತಿಮ ಆಗೋದು ಸಾಧ್ಯ ಇಲ್ಲ. ಹೀಗೆ ನಾನು ಅವ್ರ ಮಾತನ್ನೇನು ವಿಮರ್ಶಿಸಿದ್ದೀನಿ ಅದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ನೀವೆಲ್ಲರೂ ಕೂಡ. ಇಲ್ಲದೆ ಹೋದರೆ ನೀವು ಏನು ತಪ್ಪು ತಿಳ್ಕೊಳ್ಳೋ ಸಾಧ್ಯತೆ ಇದೆ ನನ್ನ ಬಗ್ಗೆನೇ, ಅಥವಾ ತಿಳ್ಕೊಂಡ್ರೂ ನಾನೇನು ಅದ್ರ ಬಗ್ಗೆ ಹೆಚ್ಚು ವಿಚಾರ ಮಾಡೋದಿಲ್ಲ. ಗೋವಿಂದಾಚಾರ್ಯ ಹೇಳಿದ್ದ ಆ ಭಾವಾರ್ಥವನ್ನು ಒಪ್ಪಿದ್ದೇನೆ, ಸಾತ್ವಿಕ, ರಾಜಸರು, ತಾಮಸರು ಅಂತ. ಆದರೆ ಪಾಠ ತೂ ಅಂತಿದ್ರೆ ಮಾತ್ರ ಅರ್ಥ ಬರ್ತದೆ ಅಂತ ಏನಿಲ್ಲ, ಅಪಿ ಅಂತಿದ್ರೂ ಅರ್ಥ ಬರ್ತದೆ, ಅದು ಚೆನ್ನಾಗೇ ಇದೆ. ಪಾಠದ ಬಗ್ಗೆ ಮಾತ್ರ ನಂದು ತಕರಾರು. ಅದನ್ನು ಇಲ್ಲಿ ಇವತ್ತು ಹೇಳಿ ಮುಗಿಸಿದ್ದೀನಿ. ಅಲ್ಲಿಗೆ ಒಟ್ಟಾರೆ 13ನೇ ಶ್ಲೋಕದ ವಿವರಣೆ ಇಲ್ಲಿಗೆ ಸಮಾಪ್ತ ಆಗಿದೆ.